ಮುದ್ನಾಳ ಗ್ರಾಮದ ಚಂದಮ್ಮ ಹನುಮಂತಪ್ಪ ಕೊಳ್ಳಿ ಮುದ್ನಾಳ ಸರ್ಕಲ್ನಿಂದ ಸಣ್ಣ ತಾಂಡದವರೆಗೆ ಸುಮಾರು 1 ಕಿಲೋಮೀಟರ್ದಲ್ಲಿ ಸುಮಾರು ಅಂದಾಜು ನಮಗೆ ಮಾಹಿತಿ ಪ್ರಕಾರ 20 ಲಕ್ಷ ರೂಪಾಯಿ ಖರ್ಚಾಗಿದೆ ಈ ರಸ್ತೆಗೆ. ಆ ರಸ್ತೆ ಇಲ್ಲಿವರೆಗೆ ಏನದ ಉದ್ಘಾಟನಾ ಭಾಗ್ಯ ಕಂಡಿಲ್ಲ. ಮತ್ತು ಇಲ್ಲಿ ಏನದ ಜಾಲಿ ಕಂಟಿಗಳು ಬಳದ ಕೇಸಿ ಇಲ್ಲಿ ರಸ್ತೆಯಲ್ಲಿ ಎತ್ತಿನ ಬಂಡಿ, ಗಾಡಿ, ದನ ಕರುಗಳು ಇದೇ ರಸ್ತೆಯಲ್ಲಿ ಸಾಕಷ್ಟು ಇರೋದ್ರ ಜೊತೆಗೆ ಈಗ ಜಿಲ್ಲಾ ಆಸ್ಪತ್ರೆ ಮತ್ತು ಮೆಡಿಕಲ್ ಕಾಲೇಜ್ ಆಗಿರೋದ್ರಿಂದ ಈ ತುರ್ತು ಟೈಮ್ನಲ್ಲಿ ಇಲ್ಲಿ ಇದೇ ರಸ್ತೆಯಲ್ಲಿ ಆಂಬ್ಯುಲೆನ್ಸ್ ಬರ್ತದೆ ಮತ್ತು ಶಾಲಾ ವಾಹನ ಕೂಡ ಬೆಳಗ್ಗೆ ಸಾಯಂಕಾಲ ಬರ್ತದೆ. ಅಂಥದ್ರಲ್ಲಿ ಈಗ ಮೆಡಿಕಲ್ ಕಾಲೇಜು ಸ್ಟೂಡೆಂಟ್ಗಳೆಲ್ಲ ವಾಕಿಂಗ್ ಬರ್ತಾರೆ ಕೆರೆ ಸಲಾಗಿ. ಇದು ಸ್ವಚ್ಛ ಯಾಕೆ ಮಾಡಿಲ್ಲ ಅಂತಕ್ಕಂಥದ್ದು. ಮತ್ತು ಇದ್ರದ್ದು ನಾಮಫಲಕ ಇಲ್ಲಿವರೆಗೆ ಹಾಕಿಲ್ಲ. ಈ ಯಾವ ಇಲಾಖೆ ಅಂತ ಬಂತು, ಎಷ್ಟು ಅನುದಾನ ಬಂತು, ಯಾರು ಗುತ್ತಿಗೆದಾರರು ಅಂತ ಅವ್ರದ್ದೆಲ್ಲ ಕಂಪ್ಲೀಟ್ ಡೀಟೇಲ್ 2 ಭಾಗದ ಕಡೆಗೆ ಜನಕ್ಕೆ ಗೊತ್ತಾಗಂಗೆ ನಾಮಫಲಕ ಹಾಕ್ಬೇಕು. ಸಂಬಂಧಪಟ್ಟ ಅಧಿಕಾರಿ JE ಅವರು ತಕ್ಷಣ ಸ್ಥಳಕ್ಕೆ ಬಂದು ಕೇಸಿ ಇದನ್ನು ಜಾಲಿ ತೆರವುಗೊಳಿಸ್ಬೇಕು, ರಸ್ತೆ ಸುಧಾರಿಸಬೇಕು ಮತ್ತು ನಾಮಫಲಕ ಹಾಕಬೇಕು. ಇಲ್ಲದಿದ್ದರೆ ಅವರ ವಿರುದ್ಧ ಪ್ರತಿಭಟನೆ ಮಾಡಬೇಕಾಗ್ತಕ್ಕಂಥ ಇದೇ ಸಂದರ್ಭದಲ್ಲಿ ಎಚ್ಚರಿಕೆ ನೀಡ್ತೀನಿ. ಮುದ್ನಾಳದ ಹಿಂಭಾಗದಲ್ಲಿ ಇರತಕ್ಕಂಥ ರಸ್ತೆ, ಈ ರಸ್ತೆ ಜಿಲ್ಲಾ ಹಾಸ್ಪಿಟ್ಲಿಗೆ ಹೋಗ್ತಕ್ಕಂಥ ರಸ್ತೆ ಇದು. ಈ ರಸ್ತೆ ಪೂರ್ತಿ ಹದಗೆಟ್ಟಿದೆ. ಓಕೆ, ಈಗ ತುರ್ತು ಸಮಯದಲ್ಲಿ ಆಂಬುಲೆನ್ಸ್ ಆಗಲಿ ಮತ್ತು ಬಂಡಿ, ಎತ್ತಿನ ಗಾಡಿಗಳೆಲ್ಲ ಹೋಗ್ಬೇಕಂತಂದ್ರೂ ಸುತ್ತಮುತ್ತ ಎಲ್ಲ ಕಡೆ ಜಾಲಿ ಬೆಳೆದಿದೆ. ಆ ಕಡೆ ಈ ಕಡೆ 2 ಕಡೆಯೂ ಜಾಲಿ ಬೆಳೆದಿದೆ. ಹಂಗಾಗಿ ಸಮಸ್ಯೆ ಆಗುತ್ತೆ, ಓಡಾಡೋಕ್ಕೆ ಜನಗಳಿಗೆಲ್ಲ ಸಮಸ್ಯೆ ಆಗ್ತಾಯಿದೆ. ಹಂಗಾಗಿ ತುರ್ತು ಸಮಯದಲ್ಲಿ ಇದೇ ಮುಖಾಂತರ ಜಿಲ್ಲಾ ಆಸ್ಪತ್ರೆಗೆ ಹೋಗ್ಬೇಕು, ಏನೇ ಎಮರ್ಜೆನ್ಸಿ ಇದ್ರೂ. ಹಂಗಾಗಿ ಈ ರಸ್ತೆಯನ್ನು ಹದಗೆಟ್ಟು ಬಿಟ್ಟಿದೆ ಪೂರ್ತಿ. ಇದಕ್ಕೆ ಎಚ್ಚರಿಕೆ ಕೊಡ್ತಾ ಇದೆ, ಏನಂತಂದರೆ ಸರಿಪಡಿಸ್ಬೇಕು, ಆದಷ್ಟು ಬೇಗ ಸರಿಪಡಿಸ್ಬೇಕಿದೆ. ಇಲ್ಲಾಂತಂದ್ರೆ ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಮುದ್ನಾಳ್ ಹಿಂಭಾಗದಿಂದ ಜಿಲ್ಲಾಸ್ಪತ್ರೆಗೆ ಹೋಗಂತಕ್ಕಂಥ ರಸ್ತೆ ಪೂರ್ತಿ ಹದಗೆಟ್ಟೋಗ್ಯದ. ಮುಳ್ಳುಗಳು ಬೆಳೆದು ನಿಂತಾವ. ಒಂದು ಗಾಡಿ ಹೋದ್ರೆ ಇನ್ನೊಂದು ಗಾಡಿ ಹೋಗ್ಲಿಕ್ಕೆ ದಾರಿ ಇಲ್ಲ. ಶಾಲಾ ವಾಹನಗಳು ಇಲ್ಲಿಂದನೇ ತಿರುಗಾಡ್ತಾವ. ಆಂಬುಲೆನ್ಸ್ ಇಲ್ಲಿಂದನೇ ಹೋಗುತ್ತೆ, ಇಲ್ಲಿಂದನೇ ಬರುತ್ತೆ. ಒಂದು ಗಾಡಿ ಹೋದ್ರೆ ಇನ್ನೊಂದು ಗಾಡಿ ಬರ್ಲಿಕ್ಕೆ ಅನುಕೂಲ ಇಲ್ಲ. ಈ ರೀತಿ ರಸ್ತೆ ಹದಗೆಟ್ಟಂಥ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟದ. ಜಿಲ್ಲಾಡಳಿತ ಇದನ್ನು ತಕ್ಷಣ ಎಚ್ಚೆತ್ಕೊಂಡ ಕೇಸಿಂದ ಇದನ್ನೇನು ತೆರವುಗೊಳಿಸಲಿಲ್ಲ ಅಂತಂದ್ರೆ ಉಮೇಶ್ ಕೆ ಮುದ್ನಾಳ್ ಅವರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ಮಾಡ್ಬೇಕಂತೇಳಿ ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ನೀಡ್ತಾ ಇದ್ದೇನೆ. ರಫೀಕ್ ಪಟೇಲ್.